ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನ ಪಾಕ್ ಪರ ಘೋಷಣೆ ಕೂಗಿಲ್ಲ, ಇದು ಸುಳ್ಳು ಸುದ್ದಿ, ಇದು ಕಾಲ್ಪನಿಕ ಸುದ್ದಿ, ಇಂಥ ಭಜನೆ ಬಿಡಿ ಅಂತ ಹೇಳ್ತಾ ಇದ್ದವರ ಸರ್ಕಾರವೇ ಪ್ರಕರಣ ನಡೆದ 6 ದಿನಗಳ ಬಳಿಕ ಇವತ್ತು ಮೂವರ ಹೆಡೆಮುರಿ ಕಟ್ಟಿದೆ. ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. 7 ದಿನದ ಬಳಿಕ ಮೂವರ ಹೆಡೆಮುರಿ ಕಟ್ಟಿದ ಕಾಕಿ. ನಿಜವಾಯ್ತು ಪಬ್ಲಿಕ್ ಟಿವಿ ವರದಿ. ಎಸ್, ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನ ಪಾಕ್ ಪರ ಘೋಷಣೆಯನ್ನ ಕೂಗೇ ಇಲ್ಲ, ಇದು ಸುಳ್ಳು ಸುದ್ದಿ, ಇದು ಕಾಲ್ಪನಿಕ ಸುದ್ದಿ, ಇಂಥ ಭಜನೆ ಬಿಡಿ ಅಂತ ಹೇಳ್ತಿದ್ದವರ ಸರ್ಕಾರವೇ ಪ್ರಕರಣ ನಡೆದ 7 ದಿನಗಳ ಬಳಿಕ ಇವತ್ತು ಮೂವರ ಹೆಡೆಮುರಿ ಕಟ್ಟಿದೆ. ಪಬ್ಲಿಕ್ ಟಿವಿ ವರದಿ ಬಿತ್ತರಿಸ್ತಾ ಇದ್ದಂತೆ ಕೊನೆಗೂ ಸತ್ಯ ಗೆದ್ದಿದೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ದೃಢವಾಗಿದೆ. ಎಸ್, ಫೆಬ್ರವರಿ 27ರಂದು ವಿಧಾನಸೌಧದಲ್ಲಿ ನಡೆದಂತಹ ರಾಜ್ಯಸಭೆ ಚುನಾವಣೆ ಫಲಿತಾಂಶದ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಎಫ್ಎಸ್ಎಲ್ ವರದಿ, ಸಾಂದರ್ಭಿಕ ಸಾಕ್ಷ್ಯಾಧಾರಗಳು, ಸಾಕ್ಷಿಗಳ ಹೇಳಿಕೆ ಮತ್ತು ಲಭ್ಯ ಸಾಕ್ಷ್ಯಾಧಾರಗಳ ಮೇರೆಗೆ ಮೂವರು ಆರೋಪಿಗಳನ್ನ ಬಂಧಿಸಲಾಗಿದೆ. ದೆಹಲಿ ಮೂಲದ ಇಲ್ತಾಜ್, ಬ್ಯಾಡಗಿಯ ಒಣಮೆಣಸಿನ ಪುಡಿ ವ್ಯಾಪಾರಿ ಮೊಹಮ್ಮದ್ ಶಫಿ ನಾಸಿಪುಡಿ ಮತ್ತು ಬೆಂಗಳೂರಿನ ಆರ್ಟಿ ನಗರದ ನಿವಾಸಿಯಾಗಿರುವಂತಹ ಮುನಾವರ್ನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಪರೀಕ್ಷೆಗೆ ಒಳಪಟ್ಟ ವಿಡಿಯೋ ನಕಲಿಯಲ್ಲ, ಫ್ರೇಮ್ ಬೈ ಫ್ರೇಮ್ ಪರೀಕ್ಷೆ ಆಗಿದೆ ಎಂದ ಎಫ್ಎಸ್ಎಲ್. ಎಸ್, ಇದಕ್ಕೂ ಮುನ್ನ ಖಾಸಗಿ ಲ್ಯಾಬ್ನಲ್ಲಿ ಸಂಘಟನೆಯೊಂದು ವಿಡಿಯೋ ಅಸಲಿ ಎತ್ತಿನ ಪರೀಕ್ಷೆ ಮಾಡಿದೆ. ಇದರ ಪ್ರಕಾರ ನಾಸಿರ್ ಹುಸೇನ್ ಬೆಂಬಲಿಗರ ಪೈಕಿ ಕೆಲವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಸ್ಪಷ್ಟವಾಗಿತ್ತು. ಈ ವಿಡಿಯೋ ಅಸಲಿ, ಈ ವಿಡಿಯೋವನ್ನ ತಿರ್ಚಿಲ್ಲ ಅಂತ ಎಫ್ಎಸ್ಎಲ್ ತಜ್ಞ ಡಾಕ್ಟರ್ ಫಣೀಂದ್ರ ರಿಪೋರ್ಟ್ ಕೊಟ್ಟಿದ್ದಾರೆ. ಕ್ಲಿಯರ್ ಕಟ್ ಆಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಪದ ಏನಿದೆ ಹೈಲಿ ಪ್ರಾಬಲ್ ಆಗಿ ನಮ್ಗೆ ಕೇಳಿಸ್ತಿರೋ ತರ ಬಂದಿದೆ. ಅವತ್ತಿನ ದಿನದ ಒಂದು ಘಟನಾವಳಿಗಳ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ಏನು ವಿಡಿಯೋಗಳಿದೆ ಅದನ್ನ ಇಟ್ಕೊಂಡು ನಾನು ಆಧಾರಿತವಾಗಿ ಎಕ್ಸಾಮಿನೇಷನ್ ಮಾಡಿದ್ದೀನಿ. ಯಾವುದೇ ತರವಾದ ಡಾಕ್ಟ್ರಿಂಗ್ ಮಧ್ಯಮದಲ್ಲಿ ಏನೋ ಟ್ರಿಮ್ ಮಾಡಿದಾರ ಅಥವಾ ಒಂದು 5 ನಿಮಿಷ ಬರೀ 3 ನಿಮಿಷಕ್ಕೆ ಏನೋ ಕಟ್ ಮಾಡಿ ಎಟ್ ಮಾಡಿ ಮಾಡಿದಾರ. ಸೊ ನಾನು ಎಕ್ಸಾಮಿನೇಷನ್ ಮಾಡಿರುವಂಥ ವಿಡಿಯೋನಲ್ಲಿ ಆ ರೀತಿ ಫ್ರೇಮ್ ಟು ಫ್ರೇಮ್ ಅನಾಲಿಸಿಸ್ ಮಾಡಿದಾಗ ಯಾವುದೇ ತರವಾದ ಮಧ್ಯದಲ್ಲಿ ಎಡಿಟ್ ಆಗಿಲ್ಲ, ಡಾಕ್ಟ್ರಿಂಗ್ ಕೂಡ ಆಗಿಲ್ಲ ಅಂತ ರಿಪೋರ್ಟ್ ಮಾಡಿದ್ದೀನಿ. ವಿ ಹ್ಯಾವ್ ಕ್ಲಿಯರ್ಲಿ ಗಿವನ್ ದ ಇನ್ಫರೆನ್ಸ್ ಸೈಯಿಂಗ್ ಇಟ್ಸ್ ಪಾಕಿಸ್ತಾನ್ ಅಂಡ್ ನಾಟ್ ನಾಸಿರ್ ಸಾಬ್. ಮತ್ತೆ ಹಾರಿಕೆಯ ಉತ್ತರ ಕೊಟ್ಟ ಪ್ರಿಯಾಂಕ್ ಖರ್ಗೆ. ಪ್ರಕರಣದ ಸಂಬಂಧ ಮೂವರು ಆರೋಪಿಗಳನ್ನ ಬಂಧಿಸಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಮಾತ್ರ ಹಾರಿಕೆಯ ಉತ್ತರವನ್ನೇ ಕೊಡ್ತಿದ್ದಾರೆ. ಸರ್ಕಾರದ ವರದಿ ಬರ್ಲಿ, ಆ ವರದಿಯೇ ಅಂತಿಮ, ಮೂವರನ್ನ ಯಾಕೆ ಬಂಧಿಸಿದ್ದಾರೆ ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ನಾನು ಅವತ್ತು ಡೇ 1 ಇಂದ ಹೇಳ್ತಾ ಇರೋದು ಸರ್ಕಾರದ ಅಧಿಕೃತ ರಿಪೋರ್ಟ್ ಅಂತಿಮ, ಸಿಂಪಲ್ ಆಸ್ ದಟ್. ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ, ನಮ್ಮ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಸರ್ಕಾರದ ಎಫ್ಎಸ್ಎಲ್ ರಿಪೋರ್ಟ್ ನಾನು ನೋಡಿಲ್ಲ. ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗಬೇಕು, ಪರಿಷ್ಕರಣೆ ಆಗಬೇಕು ಮತ್ತು ಪಬ್ಲಿಕ್ಗೆ ಕರೆಕ್ಟ್ ಮಾಹಿತಿ ಕೊಡಬೇಕು. ಸರ್ಕಾರದ ಎಫ್ಎಸ್ಎಲ್ ರಿಪೋರ್ಟ್ ಬರಲಿ, ಏನಿದೆ ಅಂತ ನಾನು ಹೇಗೆ ತೀರ್ಮಾನ ಕೊಡೋಕ್ಕಾಗ್ತದೆ ಎಫ್ಎಸ್ಎಲ್ ಅವರ ಪರವಾಗಿ. ಮೂವರನ್ನ ಪೊಲೀಸರು ಬಂಧಿಸ್ತಾನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಎಫ್ಎಸ್ಎಲ್ ವರದಿಯ ಅಸಲಿ ಎತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂದೋರು ಅರೆಸ್ಟ್ ಆಗಿದ್ದಾರೆ ಅಂತ ಟೀಕಿಸಿದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.